ಎವ್ರಿ ಮಂತ್ ಸ್ಯಾಲ್ರಿ ಬರ್ತಾ ಇದೆಯಾ, ಬಟ್ ವೆಲ್ತ್ ಕ್ರಿಯೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದು ಕ್ವಶನ್ ಇದ್ದರೆ ನೀವು ಈ 5 ಫಿನಾನ್ಷಿಯಲ್ ಸ್ಟೆಪ್ಸ್ನ ಫಾಲೋ ಮಾಡಿ. ಸೊ ನಿಮ್ಮ ವೆಲ್ತ್ ಕ್ರಿಯೇಷನ್ಗೆ ಈಸಿ ಆಗುತ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಯಾಲ್ರಿ 50,000 ಆದರೆ ಇಂಟು 6 ಮಂತ್ಸ್ ಅಂದರೆ 3 ಲ್ಯಾಕ್ ಎಮರ್ಜೆನ್ಸಿ ಫಂಡ್ಸಲ್ಲಿ ಸೇವ್ ಮಾಡಿ ಇಡಬೇಕು. ಸೆಕೆಂಡ್ ಯಾವುದಂದರೆ ಹೆಲ್ತ್ ಇನ್ಶೂರೆನ್ಸ್. ಅಟ್ಲೀಸ್ಟ್ 10 to 12 ಲ್ಯಾಕ್ಸ್ ಕವರ್ ಇರುವ ಹೆಲ್ತ್ ಇನ್ಶೂರೆನ್ಸ್ ನೀವು ಪರ್ಚೇಸ್ ಮಾಡಬೇಕು. ಥರ್ಡ್, ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಮಿನಿಮಮ್ ಅಟ್ಲೀಸ್ಟ್ ನೀವು 10 to 15 ಟೈಮ್ಸ್ ಆಫ್ ಯುವರ್ ಆ್ಯನ್ಯುವಲ್ ಇನ್ಕಮ್. ಅಂದರೆ ನಿಮ್ಮ ಟೋಟಲ್ ಅರ್ನಿಂಗ್ಸ್ ಇನ್ ಎ ಇಯರ್ 10 ಲ್ಯಾಕ್ಸ್ ಆಗಿದ್ದರೆ 10 ಟೈಮ್ಸ್ ಮೋರ್ ದೆನ್ ದಟ್, ವಿಚ್ ಇಸ್ 1 CR ಟರ್ಮ್ ಇನ್ಶೂರೆನ್ಸ್ ನೀವು ಪರ್ಚೇಸ್ ಮಾಡಿರಬೇಕು. ಫೋರ್ತ್, ಇನ್ವೆಸ್ಟ್ಮೆಂಟ್ ಇನ್ ಮ್ಯೂಚುವಲ್ ಫಂಡ್, SIP ನೀವು ಮಾಡಬೇಕು. ಅಟ್ಲೀಸ್ಟ್ 20% ಆಫ್ ಯುವರ್ ಮಂತ್ಲಿ ಇನ್ಕಮ್. ಅಂದರೆ 50,000 ನೀವು ಅರ್ನ್ ಮಾಡ್ತಾಯಿದ್ದೀರಾ ಎವ್ರಿ ಮಂತ್ ಅಂದರೆ 20% ಆಫ್ ದಟ್ ಅಟ್ಲೀಸ್ಟ್ 10,000 ನೀವು ಇನ್ವೆಸ್ಟ್ ಮಾಡಬೇಕು. ಆ್ಯಂಡ್ ಲಾಸ್ಟ್ ಯಾವುದಪ್ಪ ಅಂದರೆ ಸ್ಟೆಪ್ ಅಪ್ SIP. ಅಟ್ಲೀಸ್ಟ್ 7 to 10% ಎವ್ರಿ 6 ಮಂತ್ಸ್ ಇನ್ಕ್ರೀಸ್ ಮಾಡಬೇಕು. ಅಂದರೆ ನೀವು 10,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ SIPಯಲ್ಲಿ, ಎವ್ರಿ 6 ಮಂತ್ಸ್ ಅದನ್ನ 7 to 10% ಇನ್ಕ್ರೀಸ್ ಮಾಡಬೇಕು. ಸೊ ಈ 5 ಸಿಂಪಲ್ ಫಿನಾನ್ಷಿಯಲ್ ರೂಲ್ಸ್ ನೀವು ಫಾಲೋ ಮಾಡಿದರೆ ನಿಮ್ಮ ಫಿನಾನ್ಷಿಯಲ್ ಜರ್ನಿ ಸ್ಟ್ರಾಂಗ್ ಆಗುತ್ತದೆ. ಸೊ ಇಂಥ ಸಿಂಪಲ್ ಫಿನಾನ್ಷಿಯಲ್ ಟಿಪ್ಸ್ಗೋಸ್ಕರ ಕನ್ನಡ ಸಂಪತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.